ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಸುಲಭವಾಗಿ ಹಾಗೂ ಕ್ವಿಕ್ ಆಗಿ ಮಾಡುವಂಥ ಟೊಮೊಟೊ ಕರ್ರಿ ರೆಸಿಪಿನ ತೋರಿಸ್ತಾ ಇದ್ದೀವಿ. ಈ ರೆಸಿಪಿಗೆ ಫಸ್ಟ್ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಈರುಳ್ಳಿ, 3 ಟೊಮೊಟೊವನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ವಿಕ್ ಆಗುವಂಥ ರೆಸಿಪಿ. 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ಜೀರಿಗೆ ಜೊತೆ ಒಂದು ಅರ್ಧ ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ಮೂತ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕು. ನೆಕ್ಸ್ಟ್ ಇದನ್ನು ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೇ ಹಾಕಿ ಚಟಪಟ ಸಿಡಿಯೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ. ನೋಡ್ತಾ ಇರ್ಬೋದು, ಈಗ ಜೀರಿಗೆ ಎಲ್ಲ ಸಿಡಿತಾ ಇದೆ. ಈ ಹಂತದಲ್ಲಿ ನಾವು ಕರಿಬೇವನ್ನು ಹಾಕ್ತಾ ಇದ್ದೀವಿ. ಒಂದು 2 ಎಳೆಯಷ್ಟು ಕರಿಬೇವನ್ನು ಹಾಕಿ, ಸೊ ಇದು ಕರಿಬೇವು ಕೂಡ ಚೆನ್ನಾಗಿ ಸಿಡಿತಾ ಇದೆ. ಸಿಡಿದಾದ ನಂತರ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಮಸಾಲನೆಲ್ಲ ಹಾಕಬೇಕು. ಹಾಕಿ ಅದು ಒಂದು ಕುದಿ ಬರ್ತಾ ಇದೆ, ಈಗಲೇ ನೋಡ್ತಿರ್ಬೋದು. ನೀರು ಅವಶ್ಯಕತೆ ಇದ್ದರೆ ಹಾಕಿ. ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಕರ್ರಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದು ನಮಗೆ, ನಾಟ್ ಸಾಂಬಾರ್. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಉಪ್ಪು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ, ಯಾಕಂದರೆ ಉಪ್ಪು ಅಷ್ಟು ಟೊಮೊಟೊ ಬಳಸ್ತಾ ಇರೋದ್ರಿಂದ ಅಷ್ಟೊಂದು ಹಿಡಿಯೋದಿಲ್ಲ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಒಳ್ಳೆ ಕಲರ್ ಕೊಡುತ್ತೆ ನಮ್ಮ ಟೊಮೊಟೊ ಕರ್ರಿಗೆ. ಇನ್ ಬಿಟ್ವೀನ್ ನಿಮಗೆ ಉಪ್ಪು ಕಡಿಮೆ ಇದೆ ಅನಿಸಿದರೆ ಉಪ್ಪನ್ನು ಹಾಕೋಬಹುದು. ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಳ್ಳೆ ಕಲರ್ ಕೂಡ ಕೊಡೋದಲ್ಲದೆ ಖಾರ ಕೊಡುತ್ತೆ. ಖಾರನೂ ಕೂಡ ಕಡಿಮೆ ಹಾಕಿ. ಹಾಗೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಒಳ್ಳೆ ಘಮ ಮತ್ತು ಫ್ಲೇವರ್, ಟೇಸ್ಟ್ ಎಲ್ಲನೂ ಕೊಡುತ್ತೆ ಗರಂ ಮಸಾಲ ಹಾಕೋದ್ರಿಂದ. ಸೊ ನೆಕ್ಸ್ಟ್ ಈ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಕಾಳು ಪುಡಿ 1/2 ಟೀ ಸ್ಪೂನ್ ಏನಿದೆ ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು 2 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಆ ಟೊಮೊಟೊವನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು. ಆ ರೀಸನ್ನಿಂದ ಸೊ ಈಗ ತುಂಬ ಗಟ್ಟಿ ಆಗಿರೋದ್ರಿಂದ ಕರ್ರಿ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಈಗ ನೀರು ಹಾಕೋ ಇರೋದ್ರಿಂದ ಇದು ಚೆನ್ನಾಗಿ ಕುದಿಬೇಕು. ಟೊಮೊಟೊ ಮತ್ತೇನು ಎಕ್ಸ್ಟ್ರಾ ಹಾಕಿದ್ದೀವಿ ಅದು ಕೂಡ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ವಿ ಶುಡ್ ವೆಯ್ಟ್. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಳ್ಳಿ. ಈಗ ಅವಶ್ಯಕತೆ ಇದ್ದರೆ ಹಾಕಿ, ಯಾಕೆಂದರೆ ನಾವು ಟೊಮೊಟೊವನ್ನು ಎಕ್ಸ್ಟ್ರಾ ಹಾಕಿರೋದ್ರಿಂದ ನೋಡ್ಕೋಬೇಕಾಗತ್ತೆ. ಉಪ್ಪು ಖಾರ ಇದೆ ಹಂತದಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡ್ತಿರ್ಬೋದು, ನಮ್ಮ ಟೊಮೊಟೊ ಕರಿ ಚೆನ್ನಾಗಿ ಕುದೀತಾ ಇದೆ. ಮತ್ತೇನು ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಕುದ್ದಿದೆ. ಸೊ ಎಣ್ಣೆ ಕೂಡ ಬಿಡ್ತಾ ಇದೆ ಅಂತಂದರೆ ಇದು ಟೊಮೊಟೊ ಕರ್ರಿ ಸಿದ್ಧವಾಗಿದೆ ಅಂತಲೇ ಅರ್ಥ. ಬೇಕಿದ್ರೆ ಈ ಹಂತದಲ್ಲಿ ಟೊಮೊಟೊವನ್ನು ನೋಡಿ ಎಕ್ಸ್ಟ್ರಾ ಏನು ಟೊಮೊಟೊ ಹಾಕಿದ್ವಿ ಅದು ಬೆಂದಿದೆ ಅಂತ ಹೇಳಿದ್ರೆ ನಮ್ಮ ಟೊಮೊಟೊ ಕರ್ರಿ ಸಿದ್ಧವಾಗಿದೆ ಅಂತ. ಇದೇ ಥರ ರೆಸಿಪೀಸಿಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದ ರೆಸಿಪಿ ಪ್ಲೀಸ್ press the like button, share the video, like the button ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.